ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚರಿತ್ ಕೃಷ್ಣ ಮಾತಾಡ್ತಾ ಇರೋದು. ಐ ಆಮ್ ಬ್ಯಾಕ್ ಅಗೇನ್. ಸೊ ಇವತ್ತಿನ ಟಾಪಿಕ್ ಅಂದರೆ ಒಂದು ಹಾಟ್ ಟಾಪಿಕ್ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತು, ನಮ್ಮ ಲೆಜೆಂಡರಿ ಡೈರೆಕ್ಟರು ಮತ್ತು ರಿಯಲ್ ಸ್ಟಾರು ಮತ್ತು ಕ್ರಿಯೇಟಿವ್ ಡೈರೆಕ್ಟರು ಮತ್ತು ಬುದ್ಧಿವಂತ ತೆಗೆದಿರೋ ಇಟ್ಸ್ ಎ ಬಿಗ್ ಟಾಪಿಕ್ ನಾವು. ಓಕೆನಾ? ಅಂದರೆ ಪ್ರಪಂಚದಾದ್ಯಂತ ರಿಲೀಸ್ ಆಗಿ ಒಂದು ದೊಡ್ಡ ಸದ್ದು ಮಾಡ್ತಾಯಿದೆ. ಅದಕ್ಕೂ ಸರ್ಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಆಫ್ಟರ್ 9 years ಅವ್ರು ಬಂದಿದ್ದಾರೆ ವಾಪಸ್ಸು ವಿತ್ ಡೈರೆಕ್ಷನ್. ಸೊ ಇದು ಟ್ರೀಟ್, ಒಂದು ಹಬ್ಬ ನಮಗೆಲ್ಲ. ನಮ್ಮ ಎಸ್ಪೆಷಲಿ ನಾನು ಫ್ಯಾನಾಗಿ ಅವ್ರ ಪ್ರತಿಯೊಂದು ಮೂವಿ ಕೂಡ ಫಾಲೋ ಮಾಡಿದ್ದೀನಿ. ಅವ್ರು ಪ್ರತಿಯೊಂದು ಏನೇನು ಹೇಳಿದ್ದಾರೆ ಅವರ ಮೂವಿನಲ್ಲಿ, ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಕೆಲವು ನನ್ನ ಜೀವನದಲ್ಲಿ. ಸೊ ಈವನ್ ಆ್ಯಸ್ ಎ ಆ್ಯಕ್ಟರ್, ನಾನು ಡೈರೆಕ್ಟ್ರಾಗಿ ಕೂಡ ನಾನು ತುಂಬ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ನಾನೊಬ್ಬ ಸಣ್ಣ ಕಲಾವಿದ, ನಿಮಗೆ ಗೊತ್ತಿರಬೇಕು. ಉಪೇಂದ್ರ ಅಷ್ಟು ಎಲ್ಲ ಸಾಧನೆ ಮಾಡಿಲ್ಲ, ಬಟ್ ಅದನ್ನೇ ನಿಮಗೆ ಗೊತ್ತು. ಸೊ ಈ ಥರ ಸಣ್ಣ ಪುಟ್ಟ ಏನೋ ಒಂದು ಆಲ್ಬಮ್ ಸಾಂಗು ಮತ್ತು ಒಂದು ಮೂವಿ ಎಲ್ಲ ಮಾಡಿದ್ದೀನಿ, ಅದಿನ್ನೂ ರಿಲೀಸ್ ಆಗಬೇಕು. ಸೊ ಇವತ್ತಿನ ಡಿಸ್ಕಷನ್ ಏನಂದರೆ, ನಾನು ಬೇರೆ ಥರ ರಿವ್ಯೂಸ್ ಕೊಡ್ತಾಯಿಲ್ಲ. ನಾನಿದು ಒಂದು ಇನ್ಸ್ಟೆಂಟ್ ಬಗ್ಗೆ, ಒಂದು ಸೀನ್ ಬಗ್ಗೆ, ಎನಲ್ಲಿ ತೆಗೆದಿರೋ ಒಂದು ಸೀನ್ ಬಗ್ಗೆ ನಿಮಗೆ ಎಷ್ಟೋ ಜನಕ್ಕೆ ಇದು ರಿಯಲೈಸ್ ಆಯಿತೋ ಇಲ್ಲೋ ಗೊತ್ತಿಲ್ಲ ಮೂವಿ ನೋಡಾದ್ಮೇಲೆ, ಬಟ್ ನನಗಂತೂ ಆಗಿದೆ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಇದರಲ್ಲಿ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಸೊ ಏನಂದರೆ, ನೀವು ನೋಡಿರ್ಬೇಕು ಕೆಲವು ಸೀನ್ಗಳು ಉಪೇಂದ್ರ ಸರ್ ತೋರಿಸಿರೋದು. ಈ ಬಾಳೆಹಣ್ಣಿಗೋಸ್ಕರ, ಅಂದರೆ ಲಿಟ್ರಲಿ ಏನಂದರೆ ಅನ್ನಕ್ಕೋಸ್ಕರ ಜನಗಳು ಒದಲಾಡೋದು, ಮತ್ತು ಆ ಜಾತಿಯನ್ನು ಸ್ಟಾಂಪ್ಗಳು ಹಾಕೋ ಚಿಕ್ಕ ಮಕ್ಕಳಿಂದಾನೆ. ಆಮೇಲೆ ಇನ್ನೊಂದು ನೋಡಬೇಕು, ಈ ವಾರು, ಈ ಕೋವಿಡ್, ಇನ್ಫ್ಲೇಷನಿಂದ ಹೆಂಗೆ ಕಿತ್ತಾಡ್ತಾರೆ ಜನ. ಓಕೆ, ಆಮೇಲೆ ಈ ಪಾಲಿಟಿಕ್ಸಿಂದ, ಈ ಡರ್ಟಿ ಪಾಲಿಟಿಕ್ಸಿಂದ ಹೆಂಗೆ ಮುಂದೆ ನಾವೇನೇನು ಫೇಸ್ ಮಾಡ್ಬೋದು ಅನ್ನೋದನ್ನೆಲ್ಲ ಇದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಲ್ವಾ. ಸೊ 2040 ಆಗೋದು ಅವ್ರು ಈಗಲೇ ಪ್ರಿಡಿಕ್ಟ್ ಮಾಡಿದ್ದಾರೆ. ಓಕೆ, ಸೊ ಅದು ಈ ವಿಷಯ ಏನಂದರೆ, ಈ ವಿಷಯ ಏನು 2040 ಆಗುತ್ತೆ ಅಂತ ಹೇಳಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಿಮಗೆ ಗೊತ್ತಿರಬೇಕು, ಕೆಲವು ನ್ಯೂಸ್ನ ಫಾಲೋ ಮಾಡೋರು, October 7th ಇಸ್ರೇಲ್ ಪ್ಯಾಲೆಸ್ಟೀನಿಯನ್ ವಾರ್ ಸ್ಟಾರ್ಟ್ ಆಯಿತು. ಅಲ್ಲಿ ಪ್ಯಾಲೆಸ್ಟೀನಿಯನ್ಸ್ ಏನೇನು ಮಾಡಿದ್ರು, ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ರು. October 7th ರೇಪು, ಮರ್ಡರು, ಸುಮಾರು ಜನ ಸಾಯಿಸಿದ್ರು, ಮಾಡಿದ್ರು. ಸೊ ಅದಾದಮೇಲೆ ಇಂಟರ್ನು ಇವಾಗ ಇಸ್ರೇಲ್ ಪ್ಯಾಲೆಸ್ಟೀನಿಯನ್ ಮೇಲೆ, ಗಾಜಾ ಮೇಲೆ ಅಟ್ಯಾಕ್ ಮಾಡಿ ಸುಮಾರು ಜನನ ಅದು ಸಾಯಿಸ್ತಾ ಇದ್ದಾರೆ. ಓಕೆನಾ? ಇದೊಂದು ಡರ್ಟಿ ಪಾಲಿಟಿಕ್ಸಲ್ಲಿ ನಡೀತಾ ಇದೆ, ನಿಮಗೆ ಗೊತ್ತಿರೋ ಹಾಗೆ. ಸೊ ನೀವು ಅದು ನೋಡಿದಾಗ, ನಾನಂತೂ ಕೆಲವು ಪಿಕ್ಸ್ಗಳು ನಿಮಗೆ ಇಲ್ಲಿ ತೋರಿಸ್ತೀನಿ. ಪಕ್ಕಾ ಮೂವಿನಲ್ಲಿ ಏನು ತೋರಿಸಿದಾರೋ ಪೀಸರು, ಅದೇ ಸೀನ್ಗಳಲ್ಲೂ ನೋಡ್ಬೋದು ನೀವು. ಅದು ಇವನ್ ಧರ್ಮದ, ಜಾತಿದು, ಇದ್ರ ಮೇಲೆ ಈ ವಾರ್ ನಡೆದಿದ್ದು. ಸೊ ಅವ್ರ ಉಳಿವಿಕೆಗೋಸ್ಕರ, ಆ ಧರ್ಮ ಉಳಿವಿಕೆಗೋಸ್ಕರ, ಅರಬ್ಸು, ಜ್ಯೂಸು, ಈ ಕಾನ್ಫ್ಲಿಕ್ಟ್ಸು, ಸೊ ಇದ್ರ ಮೇಲೇ ಸೊ ನಡೆದಿರೋ ಆ ವಾರು. ಸೊ ಅಲ್ಲಿ ಏನೇನು ಕಾನ್ಸಿಕ್ವೆನ್ಸಸ್ ಆಯಿತು ಅದೆಲ್ಲ ಮೂವಿನಲ್ಲಿ ಆಲ್ಮೋಸ್ಟ್ ಕೆಲವು ಸೀನ್ಸ್ಗಳು ಹಂಗೆ ಪಕ್ಕ ಡಿಟೋರೇಟ್ ಆಗಿದೆ. ಸೊ ಇದನ್ನು ಯಾರು ಅಬ್ಸರ್ವ್ ಮಾಡಿದಾರೋ ಗೊತ್ತಿಲ್ಲ, ನನಗಂತೂ ಪಕ್ಕ ಸ್ಟ್ರೈಕ್ ಆಯಿತು. ಸೊ ಇದನ್ನೇ ಹೇಳಬೇಕು ಅಂತ ಈ ವಿಡಿಯೋದಲ್ಲಿ ಬಂದೆ. ಸೊ ಇದು ಸರ್ಗೆ 2040 ಪ್ರೆಡಿಕ್ಟ್ ಮಾಡಿರೋದು ಸರ್. ಆಗಲೇ ನಾನು ರಿಯಲೈಸ್ ಆಗೋಯ್ತು, ಅಂದರೆ ಆಲ್ರೆಡಿ ನಡೀತಾ ಇದೆ ಇದು ಅಂತ. ಸೊ ಉಪೇಂದ್ರ ಸರ್, ನಿಮ್ಗೆ ರಿಯಲೈಸ್ ಆಯಿತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ರಿಯಲೈಸ್ ಆಯಿತು. ಬಟ್ ನೀವೇನು 2040 ಪ್ರೆಡಿಕ್ಟ್ ಮಾಡಿದಿರೋ, ಇದು ಆಡಿ ಇವಾಗಲೇ ನಡೆದಿದೆ ಅಂತ. ಸೊ ಇದನ್ನೇ ಹೇಳೋಕ್ಕೆ ಅಂತ ಬಂದೆ ಈ ವಿಡಿಯೋದಲ್ಲಿ. ಸೊ ಎಲ್ಲರೂ ನೋಡಿದವರು ಒಂದ್ಸಲ, ನೀವು ಇನ್ನೊಂದ್ಸಲ ನೋಡಿ, ನೋಡಿಲ್ದಿರೋರು ನೋಡಿ, ಮೂವಿ ನೋಡಿ. ಆಮೇಲೆ ಜೊತೆಗೆ ಇಸ್ರೇಲ್ ಪ್ಯಾಲೆಸ್ಟೀನಿಯನ್ ವಾರ್ದು ಕಾನ್ಸಿಕ್ವೆನ್ಸಸ್ ನೋಡಿರೋರು, ಆ ನ್ಯೂಸಲ್ಲಿ ಫೋಟೋಸು, ಪಿಕ್ಸು, ವಿಡಿಯೋಸ್ ನೋಡಿರೋರು, ನೀವು ಒಂದ್ಸತಿ ರಿಲೇಟ್ ಮಾಡೋಕ್ಕೆ ಟ್ರೈ ಮಾಡಿ.
ನಾನು ಹೇಳಿದ ನಿಜನೂ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಇವತ್ತಿನ ವಿಷಯ ನನ್ನ ಕಡೆಯಿಂದ. ಸೊ ಥ್ಯಾಂಕ್ ಯು ಗೈಸ್, ಇಟ್ಸ್ ಅ ಶಾರ್ಟ್ ವಿಡಿಯೋ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆನಾ? ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ಸ್ ಕೊಡಿ, ಕಮೆಂಟ್ಸ್ ಮಾಡಿ. ಸೊ ಜೊತೆಗೆ ಮುಂದಿನ ನನ್ನ ಪ್ರಾಜೆಕ್ಟ್ಸ್ಗಳೆಲ್ಲ ರಿವ್ಯೂ ಮಾಡ್ತೀನಿ, ನಾನೇನು ಮಾಡ್ತೀನಿ ಮುಂದಕ್ಕೆ ಅಂತ. ಸೊ ನಿಮ್ಮ ಪ್ರೀತಿ ಹೀಗೆ ಇರಲಿ ನನ್ನ ಮೇಲೆ. ಥ್ಯಾಂಕ್ ಯು ಗೈಸ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಆಲ್ ದಿ ಬೆಸ್ಟ್ ಟು ಪೀಸರ್. ಆಲ್ರೆಡಿ ರಾಕ್ ಮಾಡ್ತಾಯಿದ್ದೀರಾ ಈ ಮೂವಿಯಿಂದ. ಆ್ಯಸ್ ಎ ಫ್ಯಾನ್, ನಾನಂತೂ ಬಿಗ್ ಫ್ಯಾನ್ ನಿಮಗೆ. ಸೊ ನಿಮ್ಮ ಡೈರೆಕ್ಷನ್ನು ಯಾರು ಅಷ್ಟು ಈಸಿಯಾಗಿ ಟಚ್ ಮಾಡೋಕ್ಕಾಗಲ್ಲ. ಸೊ ನೋಡೋಣ. ಸೊ ಆಲ್ ದಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಸೊ ನಿಮ್ಮನ್ನ ಫಾಲೋ ಮಾಡ್ತಾರೋ ಸುಮಾರು ಜನ ಕಲಾವಿದರು ಡೈರೆಕ್ಟರ್ ಆಗಬೇಕಂತ ಹೇಳೋರು ಒಂದು ದೊಡ್ಡದಾಗಿ ಅಚೀವ್ ಮಾಡಲಿ ಅಂತ ನಾನು ವಿಶ್ ಮಾಡ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್.